ಅಮ್ಮ, ಈ ಮನೆಯಳಿರು ಒಟ್ಟಿಗೆ ಏನು ತಿಂತಾರೋ ಏನೋ, ನಾಯಿ ಹೊಡ್ದಂಗೆ ಹೊಡೆದ್ಬಿಟ್ರು ಎಲ್ಲ ಸೇರ್ಕೊಂಡು ನನ್ನ. ಇವ್ರ ಮನೆ ಕಾಯುವಾಗ ಹೋಗ. ಒಬ್ಳನ್ನ ಕೆಣಕಿದ್ರೆ ಎಲ್ಲರೂ ಸೇರ್ಕೊಂಡು ಈಗ ಮುಗ್ಗ ಬಾರಿಸ್ಬಿಟ್ರು. ಎಲ್ಲಿ ಮುಟ್ಕೊಂಡ್ರು ನೋವು, ಎಲ್ಲಿ ಮುಟ್ಕೊಂಡ್ರು ನೋವು. ಅಯ್ಯೋ, ಯಾಕೋ ನನ್ನ ಗ್ರಾಚಾರನೇ ಸಂದಕ್ಕಿಲ್ಲ. 2025 ಸ್ಟಾರ್ಟ್ ಆಗ್ತಾ ಬಂತು, ನನ್ನ ರಾಶಿಗೆ ಶನಿಗಿನಿ ವಕ್ರಿಸ್ಕೊಂಡೈತೋ ಏನು. ಅಯ್ಯೋ, ಅದೇ ಈಗ ನನ್ನ ಕಾಡ್ತಿರ್ಬೇಕು ಅಂತ ಕಾಣ್ತದೆ. ಏನು ಮಾಡೋದು, ರಾಶಿ ಭವಿಷ್ಯ ಎಲ್ಲ ನಂಬಬೇಕು. ಏನು ನಮ್ದಂಗೆ 24 ಗಂಟೆ ತಿನ್ಕೊಂಡು ಅವ್ರವ್ರ ಮನೆ ಬಗ್ಗೆ ಯೋಚನೆ ಮಾಡ್ತಿದ್ರೆ ಇನ್ನೇನು ಅದತ್ತು, ಅದೇ ಆಗೋದು. ಏನಪ್ಪ ನನ್ನ ಪರಿಸ್ಥಿತಿ ನೋಡಿ ನಿಮಗೂ ನಗೆ ಬರ್ತಾಯಿದೆ. ಏನರಪ್ಪ ಮಾಡೋದು, ನನ್ನ ರಾಶಿಗೆ ಶನಿ ವಕ್ರಿಸ್ಕೊಂಬಿಟ್ಟೈತೆ. ಅದಕ್ಕೆ ಕಣ್ರಪ್ಪ ಒಳ್ಳೆಯವ್ರ ಮತ ಕೇಳಬೇಕು ಅನ್ನೋದು. ನಾನು ಬರಲೇನ್ರಪ್ಪ ನಿಮಗೇನಾರ ಐಡಿಯಾ ಕೊಡೋಕ್ಕೆ? ಇದೇನಿದು, ಈ ಮುದುಕಿ ನೋಡಿಲ್ಲ ಥರ ನೆಟ್ಟು ಹೋಗ್ತಾವಳೆ. ಅಯ್ಯೋ, ನನಗಂತೂ ರೆಸ್ಪೆಕ್ಟೇ ಇಲ್ಲ. ಇಲ್ಲೂ ಒಬ್ಳು ಕೂತಿದ್ದೀನಿ ಅನ್ನೋದೇ ಮರ್ತ್ಬಿಟ್ಟಿದ್ದಾರೆ. ಫುಲ್ ಒಂದು ರೆಸ್ಪೆಕ್ಟು. ರಾಮಕ್ಕ, ಅಲ್ಲ ಕಣ್ರಮ್ಮಕ್ಕ, ಏನು ಈ ಬೆಳಬೆಳಿಗ್ಗೆನೆ ಎದ್ದು ಹಿಂಗೆ ಒಳ್ಳೆ ಮರಿ ಹಾಕಿರೋ ಬೆಕ್ತರ ಆ ಕಡೆಯಿಂದ ಕಡೆಗೆ ಓಡಾಡ್ತದೆಯಲ್ಲ, ಏನಾಯ್ತು? ಅಯ್ಯೋ, ಏನವ ಮಾಡೋಣ, ನಮ್ಮ ಹೊಲಕ್ಕೆ ಕೂಲಿ ಆಳುಗಳಿಗೆ ಹೇಳಿದ್ದೀನಿ ಕಣವ. ನನ್ನ ಮಗನು ಬೆಳಿಗ್ಗೆ ಅನ್ನಲ್ಲ, ಸಂಜೆ ಅನ್ನಲ್ಲ, ಒಟ್ಟು ತುಂಬ ಕುಡಿದು ಬೀದಿ ತುಂಬ ಉಲ್ಡಾಡ್ತವನೆ. ಅವನೆಲ್ಲವನೇ ಅಂತ ಗೊತ್ತಿಲ್ದಂಗೆ ಹುಡುಕಂತ ಹೋಗ್ತಿದ್ದೆ ಕಣವ. ಏನು ಮಾಡೋದು, ಎಲ್ಲ ಒಬ್ಬಾಕಿನೇ ಮಾಡ್ಕೋಬೇಕಲ್ಲ. ಇನ್ನು ಅಡುಗೆ ಆಗಿಲ್ಲ, ಏನೂ ಆಗಿಲ್ಲ. ನೀನು ಬಿಡಮ್ಮ, ನಮ್ಮಂತಾರೆಲ್ಲ ನಿಮ್ಮ ಕಣ್ಣಿಗೆ ಹೆಂಗೆ ಕಂಡೆವು? ನಿನಗೇನಿದ್ರು ದಪ್ಪಕ್ಕೆ ಕುಳ್ಳುಕ್ಕಿದ್ದಾರೆ ಕಂಡರು. ಅಲ್ಲ ಕಣ್ರಮ್ಮಜ್ಜಿ, ಒಸಿ ನನ್ನನ್ನು ನೀನು ಬರ್ತೀಯ ಅಂತ ಒಂದು ಮಾತು ಕರಲಿಲ್ವಲ್ಲ? ಯಾಕೆ ನಾನು ಬಂದಿದ್ರೆ ಏನಾಗಿರೋದು? ನೀನು ಬರೀ ದೊಡ್ಡರನ್ನೇ ನೋಡ್ತೀಯ ಅಂತಾಗ. ಅಯ್ಯ, ಅದೆಂತ ಮಾತಾಡ್ತೀನಿ, ನಿನ್ನ ಬಾಯಿಗೆ ಹುಳ ಬೀಳ. ಯಾಕಮ್ಮಿ ಹಂಗಂದೀಯ? ನಾನು ಹಂಗೆ ಭೇದ ಭಾವ ಮಾಡಾಡಲ್ಲ ಕಣಮಿ. ನಾನು ಯಾವತ್ತಿದ್ರು ಏತಿನ ಮನುಷ್ಯನೆಯ. ನೀನು ಬರ್ತೀಯ ಅಂತ ನನಗೇನಮ್ಮಿ ಗೊತ್ತಿತ್ತು? ಅದು ಅಲ್ಲದೆ ನಾನು ಬೇರೆ ಓಡಾಡಂಗಿರಲಿಲ್ಲ ಕಣಮಿ. ನಿನಗೆ ಗೊತ್ತು ನನ್ನವೇ ಆಗೋಸ್ ಕೆಲಸ, ಅದ್ರಲ್ಲಿ ನನ್ನ ಮಗನ ಬೇರೆ ಕಾಟ. ಅದಕ್ಕೆ ಕಣಮಿ ಪಾತಿ ಕೈಯಾಗಿ ಹೇಳ್ ಕಳಿಸಿದ್ದೆ. ಆಕೆ ನಿಮ್ಮ ಅಂತಕ್ಕೆ ಬಂದಿಲ್ಲ ಅಂತ ಕಾಣ್ತದೆ. ಈಗೇನು ಕಾಲ ಮಿಂಚೋಗಿರೋದು, ಬೇರೆ ರೆಡಿಯಾಗು ಹೋಗೋಣ. ಏನತ್ತಾಗ ಬೇಕಾ ಬಿಟ್ಟು ಬರ್ತೀಯಾ ಅಂತ ಕರಿತಿದೀಯಾ? ನೀನು ಮುತ್ಕಿ ಪಾಪ, ಏನು ಮಾಡಿಯೇ? ಬರ್ತೀನಿ ತಗ. ಸರಿ ಕಡಿಮೆ ಹಂಗಾರೆ ಬೇರ್ಬಿಣ್ಣೆ ಒಂಟು ಬಂದ್ಬಿಡು. ಆ ಲಕ್ಷ್ಮಕ್ಕರ ಮನೆ ಆಸೆ ಹೋಗೋಣ, ಅಲ್ಲಿಗೆ ಬಂದ್ಬಿಡು. ಬಿರ್ಬಿಣ್ಣೆ ಹೋಗಿ ಏನಾರು ಕಟ್ಕೊಂತೀನಿ ಕಡಿಮೆ, ಊಟಕ್ಕೆ ತಗೊಂಡು ಬರ್ತೀನಿ. ಬಾರಮ್ಮಿ, ನೀನು ಕೊಡಪಡ ಹಂಗೆ ತಗೊಂಬರಂತೇನೆ ನಿಂದೆ. ಏನ್ರಪ್ಪ, ಹೇಳಿ ಕೇಳ್ಕೊಂಡು ಹೊಲಕ್ಕೆ ಹೋಗ್ತಿದ್ದಾಳೆ ಅಂತ ಅನ್ಕೊತಿದ್ದೀರಾ? ನಾನು ಅಂತಾಳಲ್ಲ ಕಣ್ರಪ್ಪ. ಆದರೂ ಯಾಕೆ ನಾನು ಹೊಲಕ್ಕೆ ಹೋಗ್ತಿದ್ದೀನಿ ಅನ್ನೋದೇ ಟ್ವಿಸ್ಟು. ಯಾಕೆಂದರೆ ನನಗಾಗದೇ ಇರೋ 4 ಜನ ಬಿಡಾಡಿರುವ ಹೊಲಕ್ಕೆ ಹೋಗ್ತವ್ರೆ. ನನ್ನಿಂದೇನೇ ಮಾತಾಡೋರು. ಇನ್ನು ನಾನು ಇಲ್ಲ ಅಂದರೆ ಬಿಟ್ಟಾರಾ? ಅದಕ್ಕೆ ಕಣ್ರಪ್ಪ ನಾನು ಹೊಲಕ್ಕೆ ಹೋಗ್ತಿರೋದು. ಬರೀ ಅವ್ರು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೋಬೇಕು, ಅದಕ್ಕಾಗಿ ಹೋಗ್ತಿದ್ದೀನಿ ಆಟೆ ಕಣ್ರಪ್ಪ. ಹೊಲ್ದ ಸಿಗ್ತೀನಿ ಕಣ್ರಪ್ಪ. ಬಿರ್ಬಿಡ್ನೆ 7 ಗಂಟೆ ಆಯಿತು. ಏನ್ದೆಯ ಸಮಾಚಾರ? ಬೆಳಗ್ಗೆನೆ ಈ ಲಕ್ಷ್ಮಕ್ಕನ ಹುಡ್ಕೊಂಬಂದಿದೀಯಾ? ನಿಂದೆ ಆರಾಮ್ ಬಿಡುದೆಯ. ದುಡಿ ಅನ್ನೋರಿಲ್ಲ, ಹಸುವು ಅನ್ನೋರಿಲ್ಲ, ತಿನ್ನು ಅನ್ನೋರಿಲ್ಲ, ಆರಾಮಾಗಿರ್ತೀಯ. ಹೆಂಗೋ ಹೊಟ್ಟೆ ತುಂಬುತ್ತೆ ನಿಂದು. ಅಯ್ಯೋ, ಇನ್ನು ನಮ್ಮೊಟ್ಟೆ ಕೇಳಿಯೇ, ನಮ್ಮೊಟ್ಟೆಗೆ ಏಟಿದ್ರು ಕಮ್ಮಿನೆಯ. ಯಾಕಂಗಂದಿಯ ಲಕ್ಷ್ಮು? ಅದಕ್ಕೆ ಬಿರ್ಬಿಣ್ಣೆ ನೀನು ಸತ್ತು ದೆವ್ವಾಗ್ಬಿಡು. ನನ್ನ ಜೊತೆಗೆ ಕುತ್ಕೊಂಡು ಆರಾಮಾಗಿ ಡ್ಯೂಯೇಟ್ ಆಡ್ಕೊಂಡು ಹಾಡು ಹೇಳ್ಕೊಂಡು ದುಡಿ ಅನ್ನೋರಿಲ್ಲ, ತಿನ್ನು ಅನ್ನೋರಿಲ್ಲ, ಆರಾಮ ಮಜವಾಗಿ ನಾವೆಲ್ಲೆಲ್ಲಿ ಬೇಕೋ ಅಲ್ಲಲ್ಲಿಗೆ ಹೋಗ್ಕೊಂಡು ಆರಾಮಾಗಿ ಕುಣ್ಕೊಂಡಿರ್ಬೋದಾ? ನೀನು ನಾನೇನು ಅನ್ಕೊಂಡಿದ್ದೆ ಬಿಡು. ಅಯ್ಯೋ, ನಾನು ಅನ್ಕೊಂಡಾಗಿಲ್ಲ ನೀನು. ಶಾನೆ ಕಿಲಾಡಿ ನೀನು. ಅಪ್ಪಣ್ಣ ಬಿಟ್ರೆ ನೀನೇ ನನ್ನ ಸಾಯಿಸಿ ಒಂದಕ್ಕಿತ ಕರ್ಕೊಂಡು ಕಾಣ್ತೀಯ. ಅದು ದಿಟನೆ ಬಿಡು ಲಕ್ಷ್ಮ, ಒಂದೇ ಒಂದ್ಕಿತ ಚಾನ್ಸ್ ಕೊಟ್ಟು ನೋಡು. ನೀನು ಬೇಡ, ನಿನ್ ಫ್ರೆಂಡ್ಶಿಪ್ಪು ಬೇಡ, ನಿನ್ ಸ್ನೇಹನೂ ಬೇಡ, ನಾಳೆಯಿಂದ ನೀನ್ ಕೂಡ ಅವಳಿನೂ ಬೇಡ. ನೀನೇ ಬೇಡದಯ್ಯ ನಂಗೆ. ತಮಾಷೆ ಮಾಡ್ದೆ ಲಕ್ಷ್ಮು, ಈಟಕ್ಕೆ ನೀನು ಆರಿ ಸಾಕಾದ್ರೆ ಇನ್ನು ಮುಂದೆ ನಿನ್ನ ಕತೆ ಏನು? ಹೌದು, ಎಲ್ಗೋ ಬ್ಯಾಗ್ ಎಲ್ಲ ಇಟ್ಕೊಂಡೆಲ್ಲ ಹೊಂಟಿರಂಗಿದೆಯಾ? ನನ್ನನ್ನು ಕರ್ಕೊಂಡೋಗು, ನಾನು ಬರ್ತೀನಿ. ಅಯ್ಯದಯ್ಯ ಒಸಿ ಸುಮ್ಮನೆ ಇರು. ನಾನು ಶಾನೆ ದಿವಸ ಆದ್ಮೇಲೆ ಫಸ್ಟಿಗೆ ಹೊಲಕ್ಕೆ ಹೋಗ್ತೀನಿ, ನೀನು ಜೊತೆಗೆ ಬರ್ತೀನಿ ಅಂತ ಗಂಟು ಬೀಳ್ಬೇಡ. ಅಲ್ಲಿಗೆ ತಾನೇ ನೀನು ಬಂತಾನೆ ಏನು ಮಾಡ್ತೀಯಾ? ಶಾನೆ ಬಿಸಿಲು, ನೀನಿಲ್ಲೆಯಾ? ಸುಮ್ಕಿರು. ಶಾನೆ ಬಿಸ್ಲೆ? ಲಕ್ಷ್ಮಕ್ಕ, ನಾಳೆಯಿಂದ ನಿಮ್ಮ ಮನೆ ಫ್ರಿಜ್ಜಲ್ಲಿ ಬಂದು ಕುತ್ಕೊಂಡ್ಬಿಟ್ರಾಯ್ತು ಬಿಡು. ಶಾನೆ ತಮಾಷೆ ಮಾಡ್ತಿಕಂದೆ ನೀನು. ನನ್ನ ಕಂಡ್ರೆ ನಿಂಗೆ ಆಟಿಕೆ ಆಡ್ಸಂಗ ಆಯ್ತೇನೋ ಅಲ್ವೇ? ಏನು ಲಕ್ಷ್ಮೂಜಿ, ಈಟತ್ತಾದ್ರೂ ಇನ್ನೂ ಹೊಂಟಿಲ್ಲಲ್ಲ ಲಕ್ಷ್ಮೂಜಿ ಹೊಲಕ್ಕೆ? ಪಾಪ ಮುದುಕಿ. ಏನಮ್ಮಿ ಮಾಡೋದು? ನೀವಂತೂ ಟೈಮಿಗೆ ಸರಿಯಾಗಿ ಬರೋಕ್ಕಿಲ್ಲ. ನಾನು ಏಟತ್ತಾಯ್ತು ಗೊತ್ತೇನಮ್ಮಿ, ಆಚೆ ಕಡೆ ಬಂದು ನಿಂತ್ಕೊಂಡು ಒಬ್ಬಾಕಿನೂ ಕಾಣಂಗಿಲ್ಲ ಇಲ್ಲಿ. ಸುಮ್ಮನೆ ನಿಂತಿದ್ದೆ, ಏಟತ್ತಿಗೆ ಬರ್ತೀರಾ ನೋಡೋಣ ಅಂತ. ಬರಮಿ ಬಿರ್ಬಿಣ್ಣ, ಏಟ ತನಕ ಮಾಡ್ತೀರಾ? ಪಾಪ ಕಣಮಿ, ಅವಜ್ಜಿ ಒಂದೇ ಇರೋದು. ನಾವೇ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ಕೊಂಬರ್ಬೇಕು. ಆ ಮುದುಕಿ ಕೈಗೆ ಏನಾಗ್ದಮ್ಮಿ? ಈಗ ಏನಾಯ್ತು ಬಿಡು ಲಕ್ಷ್ಮಕ್ಕ, ಎಲ್ಲರೂ ಬಂದಿವಲ್ವೇ, ನಡಿ ಬಿರ್ಬಿರ್ನೆ ಹೋಗೋಣ. ಲಕ್ಷ್ಮೋ, ನನ್ನನ್ನು ಕರ್ಕೊಂಡೋಗು ಲಕ್ಷ್ಮೋ. ಏಯ್, ಏಟ್ ಕಿತ ಹೇಳೋದು ನಿನಗೆ? ಅರ್ಥ ಆಗಕ್ಕಿಲ್ವಾ? ಒಂದು ಕಿತ ಹೇಳಿದ್ದು. ಯಾವಾಗ ನೋಡು ನಾನು ಬರ್ತೀನಿ ಅಂತಲೇ ಇರ್ತೀಯ.
ಅಯ್ಯ ಕೃಷ್ಣ, ಅದೇನು ಅಂತ ಮಾತಾಡ್ತಿಲ್ಲ ಲಕ್ಷ್ಮಕ್ಕ. ನೀನೆ ತಾನೇ ಹೇಳಿದ್ದು 3 ಜನನು ಹೋಗನ್ ಕಂಡ್ರಮೆ ಅಂತ. ಈಗ ನೀನ್ ನಾನ್ಯಾಕೆ ಬರ್ತೀನಿ ಅಂತ ಕೇಳ್ತಿದ್ಯಲ್ಲ ಲಕ್ಷ್ಮಕ್ಕ, ಏನ್ ಹೇಳ್ಬೇಕು ನಿಂಗೆ? ಲಕ್ಷ್ಮೋ, ಯಾಕೆ ಲಕ್ಷ್ಮೋ ನೀನು ಹಿಂಗೆಲ್ಲ ಮಾಡಿದ್ರೆ ನಾನು ಶಾನೆ ಬೇಜಾರಾಗುತ್ತೆ ನೋಡು ಲಕ್ಷ್ಮೋ. ನಾನು ಬರ್ತೀನಿ ಆಟೆಯ. ಅಯ್ಯೋ ಕೃಷ್ಣ ಕೃಷ್ಣ, ಏಟ್ ಕಿತ ಅಂತ ಹೇಳ್ಬೇಕು ನಿನಗೆ. ಒಂದ್ ಕಿತ ಹೇಳೋದು ಅರ್ಥ ಆಗಲ್ವೇ? ಶಾನೆ ಬಿಸಿಲು, ಏನು ಬೇಡ ಸುಮ್ಮನೆ ಇಲ್ಲೇ ಇರು ಅಂತಂದ್ರೆ ನಾನು ಬರ್ತೀನಿ ಅಂತ ಅದೇನ್ ಮಾತಿಗೆ ಒಂದ್ ಕಿತ ಹೇಳೋದು? ಅಯ್ಯೋ ಅದು ಯಾಕೆ ಸುಮ್ಮನೆ ಸಿಟ್ ಮಾಡ್ತೀನಿ ನಡಿ ಲಕ್ಷ್ಮಕ್ಕ. ಅದು ಯಾಕೆ ಹಂಗೆ ಆಡ್ತೇವ ನೀನುವೆ? ಅಯ್ಯೋ ಎಲ್ಲ ನನ್ನ ಕರ್ಮ ಕಂಡ್ರಮ್ಮಿ. ನೀವು ಅರ್ಥ ಮಾಡ್ಕೊಳಂಗಿಲ್ಲ, ಅರ್ಥ ಮಾಡ್ಕೊಳೋರು ಅರ್ಥ ಮಾಡ್ಕೊಂತಿಲ್ಲ. ನಿಮಗೆ ಟೈಮ್ ಬಂದಾಗ ಎಲ್ಲನೂ ತಿಳಿಸ್ತೀನಿ ಕಂಡ್ರಮ್ಮಿ. ನಡ್ರಿ ಇವಾಗ ಬಿರ್ಬಿಡ್ನೆ. ಅಯ್ಯ ಆತೇಂದ್ರವ, ಇನ್ನು ಈಟ ತನಕ ನೀನು ಇಲ್ಲಿ ನಿಂತಿರಲ್ಲವ, ನಡ್ರವ ಬಿರ್ಬಿಡ್ನೆ. ಹೊಲಕ್ಕೆ ಹೋಗೋದು ಲೇಟ್ ಆಗಲ್ಲೇನ್ರವ? ಹೊಸಿ ಬಿಸಿಲು ಇದ್ದಾಗಲೇ ಕಂಡ್ರವ ಜಲ್ದಿ ದಡಬಡ ಕೆಲಸ ಆಗೋದು. ಬಿಸಿಲು ಹತ್ತತ್ತು ಅಂತಂದ್ಬಿಟ್ರೆ ಕೈ ಜಲ್ದಿ ಸಾಗಲ್ಲ. ನಡ್ರವ ಬಿರ್ಬಿಡ್ನೆ. ಅಯ್ಯೋ ಕಣಜಿ, ನಾವಲ್ಲೇ ಆಗ್ಲೇ ಹೊಲ್ಟು ನಿಂತಿದ್ವಿ ಕಣಜಿ. ನಿಮ್ಮ ದಿನ ಕಾಯ್ಕಂತ ನಿಂತಿದ್ವಿ. ನಡ್ರಿ ಬಿರ್ಬಿಣ್ಣೆ ಹಸಿ ಹೋಗೋಣ. ನೀನು ಹೇಳಿದ್ದು ನಿಜನ ಕಣಜಿ, ಬಿಸಿಲು ಹತ್ತತ್ತು ಅಂದ್ಬಿಟ್ರೆ ಕೈ ಆಳಲ್ಲ ಕಣಜಿ. ಬಾ ಬಿರ್ಬಿಣ್ಣೆ ತಾಂಬ ಇಲ್ಲಿ, ಈ ಕಡೆಗೆ ಪುಟ್ಟಿ ಕೊಡಿಲಿ ಓದ್ಕೊಂತೀನಿ. ನಡಿಯವ, ಇದೇನು ಶಾನೆ ಬಾರ ಇಲ್ಲ. ಏನು ಹಸಿ ಪಲಾವ್ ತಿಂಡಿ ತುಂಬ್ಕೊಂಡಿದ್ದೀನಿ ನಾಟಕಣವ. ನಡ್ರವ ಬಿರ್ಬಿಣ್ಣೆ. ಈಗ ಹೊಸಿ ಈ ಕಡೆ ರೋಡು ಪಾಡು ಎಲ್ಲ ಹಾಗೆ ವಲ್ನಜಿ. ಅಯ್ಯ ಇನ್ನು ಏನಾಗವ ಏನ ಕಣವ, ಇಲ್ಲಿಲ್ಲೇ ಅಲ್ಲಲ್ಲೇ ಆ ಮಳೆ ಬಂತು ಅಂದ್ಬಿಟ್ರಂತೂ ಒಂದು ಗಾಡಿನೂ ಆ ಕಡೆ ಈ ಕಡೆ ಹೋಗಿಲ್ಲ. ಅಯ್ಯೋ ಹೊಲ್ದಾಗಿನಾರ ಬೆಳೆ ಹಾಕಿದ್ವಿ ಅಂದರೆ ಅವನ ಮಂತವ ತರೋಟದಿಗೆ ಸಾಕು ಹೋಗುತ್ತೆ. ಅಯ್ಯ ಏನು ಮಾಡಂತ ಕಳಜಿ, ಈ ರೈತರಿಗಂತೂ ಯಾವಾಗಲೂ ಕಷ್ಟ ತಪ್ಪಿದ್ದಲ್ಲ. ಯಾವುದೇ ಒಂದು ಸರ್ಕಾರ ಬಂದ್ರೂ ಈ ರೈತರು ಕಷ್ಟ ಬಗೆಹರಿಸ ಮಾತ್ರ ಯಾವ ಸರ್ಕಾರನೂ ಬರಲಿಲ್ಲ. ಅಯ್ಯೋ ಅದೇ ಇಟ್ಕಿತ ಹೇಳ್ತಿ ಬಿಡವ. ಈ ಪ್ರಪಂಚದಾಗ ಏನು ಬೇಕಾದರೂ ಚೇಂಜ್ ಆದರೆ ಚೇಂಜ್ ಆಗ್ಬೋದು, ಈ ರೈತರ ಕಷ್ಟ ಮಾತ್ರ ಓಸಿನೂ ತಿರಕಿಲ್ಲ. ಅಲ್ಲ ಕಣಜಿ, ನೀವೆಲ್ಲವ ಈ ಪಂಚಾಯತ್ಗೆ ಆಫೀಸಿಗೆ ಹೋಗ್ಬಿಟ್ಟು ಬರ್ಸ್ಬರ್ಬೇಕಣಜಿ. ನಮಗಿಂತ ತಕ್ಕ ರೋಡ್ ಆಗಬೇಕು. ಈಗ ನಾವು ಓಡಾಡಕ್ಕೆ ರೋಡೆಲ್ಲ ಸರಿ ಇಲ್ಲ. ನಾವಲ್ಲಿ ಬೆಳೆ ಗಿಳೆ ಎಲ್ಲ ಹಾಕ್ಕಂತೀವಿ, ಮಳೆ ಬಂದಾಗ ತರಕ್ಕೆ ಸರಿ ಆಗಲ್ಲ ಅಂತೆಲ್ಲ ಬರ್ಸ್ ಬಂದರೆ ಏನೋ ಸರ್ಕಾರದಿಂದ ಏನಾರ ಮಾಡಿ ಕೊಡ್ತಾರೇನೋ ಕಣಜಿ. ಅಯ್ಯೋ ಮಗ, ನಾವು ಅದನ್ನೆಲ್ಲ ಮಾಡಿದ್ದೀವಿ ಕಣವ. ಅಯ್ಯೋ ಒಂದು ಕಿತ ಅಲ್ಲ ಕಣವ, 5 ಕಿತ 6 ಕಿತ ಬರ್ದು ಬಂದಿದ್ದೀವಿ. ನನ್ನ ಮಗನೂ ಬಂದು ಈ ಕಡೆ ಬೊಗ್ಗು ಕೂಡ ನೋಡಲ್ಲ ಕಣವ. ಅಯ್ಯ ನಮಗಂತೂ ಸಾಕಾಗೋಗಿತ್ತು ಕಣವ. ಈ ಎಲೆಕ್ಷನ್ ಟೈಮ್ ಬಂತು ಅಂತಂದರೆ ಮಾತ್ರ ಓಡಾಡ್ತಾರೆ ನೋಡವ ಆಟಯ್ಯ. ಅದನ್ನು ಬಿಟ್ಟರೆ ಮತ್ತು ಮುಂದಿನ ಎಲೆಕ್ಷನ್ ಬರೋ ತನಕನೂ ನಾವು ಅವ್ರ ಕಾಲ್ದಸೆ ಬಿದ್ದಿರ್ಬೇಕಾಗುತ್ತೆ ಆಟ ಕಣವ. ಏಟ್ ಕಿತ ಹೇಳಿದ್ರು ಮಗ, ಈ ಕಡೆ ತಿರುಗು ಕೂಡ ನೋಡಲ್ಲ, ಹಂಗೆ ಹೋಗ್ತಾರೆ. ಅಲ್ಲ ಕಂಡಕ್ಸ್ಮವ್ವ, ಒತ್ತಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋದಲ್ಲೇ ಮದುವೆ ಆಗಿ 7 ವರ್ಷ ಆಯ್ತು ಕಣವ. ಬಿರ್ಬಿರ್ನೆ ಮಕ್ಕಳಾಗ್ಬಿಡ್ಬೇಕು, ಆಮೇಲೆ ಶಾನೆ ಕಷ್ಟ ಮಕ್ಕಳಾಗೋದು. ಅಯ್ಯೋ ಏನು ಮಾಡೋದು ಬಿಡಜಿ, ನಾನು ತೋರಿಸ್ದೇ ಇಲ್ಲದೆ ಇರೋ ಹಾಸ್ಪಿಟ್ಲುಗಳಿಲ್ಲ, ಹಾಗೆ ಖರ್ಚು ಮಾಡದೇ ಇರೋ ಅಷ್ಟು ದುಡ್ಡಿಲ್ಲ. ಅಯ್ಯೋ ದೇವ್ರ ಪೂಜೆ ವ್ರತ ಅದು ಇದು ಎಲ್ಲನೂ ಮಾಡೀನಿ, ಮಕ್ಕಳಾಗಿಲ್ಲ. ಏನಜ್ಜಿ ಮಾಡೋಣ ಬಿಡಜ್ಜಿ. ಯಾಕೋ ಆ ದೇವರಿಗೆ ಶಾನೆ ಕೋಪ ಅಂತ ಕಾಣ್ತದೆ ನನ್ನ ಮೇಲೆ. ಅದಕ್ಕೆ ಇನ್ನು ಮಕ್ಕಳು ಭಾಗ್ಯ ಕೊಟ್ಟಿಲ್ಲ. ಅವನಿಗೆ ಯಾವಾಗ ಇಷ್ಟ ಬರ್ತದೋ ಆವಾಗಲೇ ಕೊಡಲಿ ಬಿಡಜ್ಜಿ. ಅಯ್ಯೋ ಅಲ್ಲ ಕಣೆ ನಮ್ಮವ್ವ, ನೀನು ಹಂಗಂತೀಯ. ಅಯ್ಯೋ ನಿಮ್ಮ ಮತ್ತೆ ಬೈ ಕೇಳನೆ, ಇರಾ ಬರ ಅಟ್ಟಿ ತುಂಬ ಸಾರ್ಕೊಂಬರ್ತಾಳೆ. ಅಯ್ಯೋ ನನ್ನ ಸಸಿಗೊಂದು ಹೊಟ್ಟೆ ಒಳಗೊಂದು ಹುಳನೂ ಹುಟ್ಟಿಲ್ಲ ಅಂತ. ಅಯ್ಯೋ ಏನು ಮಾಡೋದವ? ಅಯ್ಯೋ ಅದಕ್ಕೆ ಏನು ಮಾಡ್ತಾರೆ ತಾಳಜಿ, ಅದೇ ನೀನು ನಾವೇ ತಗೊಂಡು ಹೊಟ್ಟೆಗೆ ಹಿಡ್ಕೊಂಡು ಬೆಳೆಸೋದೆ. ಹಂಗೇನಾರ ಇದ್ದಿದ್ರೆ ಭಾಳ ಜನ ಮಾಡಿಬಿಡಾರ ಆ ಥರ. ಇವಾಗ ನೋಡಜ್ಜಿ, ನನಗೂ 7 ವರ್ಷ ಆಯ್ತು ಮದುವೆಗೆ ಬಂದು, ನನಗೂ ಮಕ್ಕಳಾಗಿಲ್ಲ. ಹಂಗಂತ ನಾನು ನೀನು ನೇಣಕ್ಕಂದು ಸಾಯ್ಬೇಕೇನಜ್ಜಿ? ಅಯ್ಯೋ ಆಡರು ಆದಿಗೊಂದು ಮಾತಾಡ್ತಾರೆ, ಅವ್ರ ಮಾತೆಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ರೆ ನಾವು ವನವಾಸ ಸಾಯ್ಬೇಕಾಗುತ್ತೆ ಆಟಯ್ಯ. ಹೂಕಂಡ್ ಮಗ, ಅದನ್ನು ದಿಟನೆಯ. ಆದರೆ ಏನು ಮಾಡೋದವ, ಹಿಂದಿನ ಕಾಲದವರೆಲ್ಲವ ಮಕ್ಕಳು ಅಂದರೆ ಶಾನೆ ಆಸೆ ಮಾಡ್ತಾರೆ. ಈಗಿನ ಕಾಲದವರೇನೋ ಪ್ಲಾನಿಂಗು ಕ್ಲೀನಿಂಗು ಅಂತ ಮಾಡ್ಕೊಂಡು ಇದ್ಬಿಡ್ತಾರೆ. ಅವ್ರಿಗೆ ಈಗಲ್ಲ ಕಣವ ಗೊತ್ತಾಗೋದು, ಮುಂದೆ ಗೊತ್ತಾಗ್ತದೆ. ಏನು ಮಾಡಿಯೇ ಹಂಗೆ ನೋಡವ. ನಮ್ಮ ಕಾಲದಾಗೆ ಈಗಿನ ಕಾಲದಂಗಿಲ್ಲ ಬಿಡವ. ಅಯ್ಯ ನಮ್ಮ ಕಾಲದಾಗೆ 8 10 ಜನ ಮಕ್ಕಳು ಏರ್ಬಿಡ್ತಿದ್ವಿ. ಈಗಿನ ಕಾಲದಾಗೆ ಒಂದಾಗದೆ 20,000 30,000 ಹಾಸ್ಪಿಟ್ಲಿಗೆ ಸುರಿದು ಬರಬೇಕು. ಒಂದು ಮಕ್ಕಳಾಗದೆ ಕಷ್ಟ. ಅಯ್ಯೋ ಅದೇ ಹೇಳ್ತಿ ಬಿಡಜ್ಜಿ, ಆಗಿನ ಕಾಲದ ಊಟನೇ ಬೇರೆ, ಈಗಿನ ಕಾಲದ ಊಟನೇ ಬೇರೆ ಕಣಜಿ. ಈಗ ಪ್ರತಿಯೊಂದು ಪದಾರ್ಥಕ್ಕೂ ಔಷಧಿ ಹೊಡೆದೇ ಏನೂ ಮಾಡಲ್ಲ. ಆದರೆ ಆಗಿನ ಕಾಲದಾಗೆ ಆ ಗೊಬ್ಬರ ಈ ಗೊಬ್ಬರ ಬರೀ ಗೊಬ್ಬರದಿಂದನೇ ಚೆನ್ನಾಗಿ ಬೆಳೆಗಳೆಲ್ಲ ಬೆಳೆಯೋರು. ಕಣವ, ಅದು ದಿಟನೇ. ಅಲ್ಲ ಕಣವ, ನಿನ್ನ ಜೀವನ ಹೆಂಗೆ ಮುಂದೆ ಏನು ಕತೆ? ಅಲ್ಲ ಕಣ್ತಾಯಿ, ಏನೋ ಗಂಡ ಹೆಂಡತಿ ನಡುವೆ 100 ಸಮಸ್ಯೆ ಬರ್ತದೆ. ಹೊಂದ್ಕೊಂಡು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡಬಿಟ್ಟು ಅವನ್ನೇ ಬಿಟ್ಬಿಟ್ಟು ಬಂದಿದ್ಯಲ್ಲ ತಾಯಿ, ಏನು ಹೇಳ್ಬೇಕು ಏನೋ ಕಣವ ನಿಂಗೆ? ಅಯ್ಯೋ ಅಜ್ಜಿ, ನಾನೇ ಕದಿನ ನನ್ನ ಬಿಟ್ಟಲ್ಲಿ. ನಾನು ನನ್ನ ಗಂಡ ಶಾನೆ ಪಿರೋತಿ ಮಾಡ್ತೀವಿ, ಒಬ್ರಿಗೊಬ್ರು ಯಾವತ್ತೂ ಬಿಟ್ಕೊಡಕ್ಕಿಲ್ಲ. ಈಗೇನೋ ಮನೆಗೆ ಮನಸ್ತಾಪಗಳು ಬಂದೈತೆ ಅಂತ ಇದೇ ಜೀವನ ಶಾಶ್ವತವಾಗಿರಲ್ಲ ಕಣಜಿ. ಒಂದಲ್ಲ ಒಂದು ಕಿತ ನನ್ನ ಗಂಡ ನನ್ನ ಕರ್ಕೊಂಡು ಹೋಗಿ ಬಂದೇ ಬರ್ತಾನೆ, ಆ ನಂಬಿಕೆ ಮೇಲೆ ಇದ್ದೀನಿ. ಅಯ್ಯೋ ಹೇಳಿಕೆ ಮಾತು ಕೇಳಿ ಹಾಳಾಗಿರೋ 100 ಸಂಸಾರಗಳಿದಾವೆ ಕಣಜಿ, ಅದ್ರಲ್ಲಿ ನಂದು ಒಂದೇ. ಏನು ಮಾಡೋದು?
ತಮ್ಮನ ವಿಷಯದ ಬಗ್ಗೆ ಯೋಚನೆ ಮಾಡ್ಕೊಂಡು ತಮ್ಮ ಜೀವನದ ಬಗ್ಗೆ ಯೋಚನೆ ಮಾಡ್ಕೊಂಡ ಬಿಟ್ಟು ಕಂಡ ಜೀವನದ ಬಗ್ಗೆ ಕೈ ಇಕ್ಕಿ ಬರೀ ಕಿತಾಪತಿ ಮಾಡೋರಿಗೆ ಏನ್ ಹೇಳ್ಬೇಕು ಹೇಳಜ್ಜಿ. ಅಂತರಿಂದನೇ ಎಷ್ಟೊಂದು ಸಂಸಾರಗಳು ಹಾಳಾಗ್ತಿರೋದು. ಅಂತರ್ ಭೂಮಿ ಮೇಲೆ ಇರೋದೇ ದಂಡ ಬಿಡಜ್ಜಿ. ಛತ್ರಿ ಛತ್ರಿ ಆಟನೇ ಆಡ್ತಾವಳೆ. ಹಾಂ, ನನಗೂ ಸಂದಾಗೆ ಗೊತ್ತೈತೆ ಇಂಡೈರೆಕ್ಟಾಗಿ ನನಗೆ ಹೇಳ್ತಾವಳೆ ಅಂತ. ಹಾಂ, ಹೇಳ್ಕೊಂಡ್ಲಿ ಬಿಡು, ಅದೇನೇ ಹೇಳ್ತಾರಲ್ಲ ಹಂಗೆ. ತನ್ನ ಜೀವನ ನೆಟ್ಟಿಗೆ ಇಟ್ಕೊಳಕ್ಕಾಗ್ದಲೆಯ ಮದುವೆ ಆದಮೇಲೆ ಲವ್ ಪವು ಅಂತ ಮಾಡಿ ತನ್ನ ಜೀವನ ಕೈಯಾರ ಹಾಳು ಮಾಡ್ಕೊಂಡೋಳು ಈ ಬಿಡಾಡಿನೆಯ. ಮತ್ತೇನ ಅಲ್ಲಿ ನನ್ನ ಬಗ್ಗೆನೇ ಇಂಡೈರೆಕ್ಟಾಗಿ ಮಾತಾಡ್ತಾಳೆ ಇವಳು ಬಾಯಿ ಮಣ್ಣಾಕ.